ನನ್ನ ಹೆಸರು ಲಕ್ಷ್ಮಪ್ಪ ಚಳಗೇರಿ ಅಂತ ಹೇಳ್ರಿ. ಡ್ರೈವರ್ ನಾನು ಮುಂಜಾನೆ 6 ಗಂಟೆಗೆ ಇಲ್ಲಿಂದ ಬಿಟ್ಟು ಸೊಲ್ಲಾಪುರ 11:00 ಹೋದೀನಿ ರೀ. 11:00 ಹೋಗಿ ಅಲ್ಲಿ 12ಕ್ಕೆ ಬಿಟ್ಟೇನಿ ರೀ. 12ಕ್ಕೆ ಬಿಟ್ಟು ಸಾತ್ ರಸ್ತಾಕ್ಕೆ ಬಂದೀನಿ ರೀ. ಏಕಾಏಕಿ ಜನ ಅಡ್ಡ ಬಂದ್ರಿ. ಅಡ್ಡ ಬಂದ್ರೆ ಅಂದ್ಕೂಡಲೇ ನಾನು ರಸ್ತೆದಾಗ ನಿಂದಿರ್ಸಿದ್ರಿ. ನಿಂದಿರಿಸಿದ ತಕ್ಷಣ ಯಾಕ್ರಿ ಅಂತಂದೆ. ಅವರು ಮರಾಠಿ ಭಾಷೆದಾಗ ಮಾತಾಡ್ತಿದ್ರಿ. ನಾನು ಮರಾಠಿ ಭಾಷೆ ತಿಳಿಲಿಲ್ಲ. ಅವರು ಕೆಳಗಿಳಿ ಅಂದರು. ನಾನು ಇಳಿಗಿಲ್ಲ ಅಂದೆ. ಇಳಿಗಿಲ್ಲಪ್ಪ ನಾನು ಡೋರ್ ತೆಗೆದು ನಾನು ಕೆಳಗೆ ಇಳಿಸ್ಕೊಂಡ್ರಿ. ಸರಿ ಎದಕ್ಕೆ ಬರಲಿ ಅಂದೆ. ನಿನಗೆ ಏನು ಮಾಡಲ್ಲ ಬಾರಪ್ಪ ಕೆಳಗೆ ನಾನು. ಸರ್ ಮತ್ತು ನನಗೆ ಕೆಳಗೆ ಇಳಿಗಿಲ್ರಿ ಅಂದೆ. ಇಲ್ಲಪ್ಪ ಅಲ್ಲೇ ನಿಂದಿರ್ಸಿ ಇಳಿ ಅಂದ್ರೆ 2 ಹಾರ ಹಾಕಿದ್ರಿ. ಹಾರ ಹಾಕಿ ಜೈ ಮಹಾರಾಷ್ಟ್ರ ಅನ್ನಪ್ಪ ಅಂದ್ರಿ. ಸರ್ ನನಗೆ ಅನ್ನಕ್ಕೆ ಬರೋಗಿಲ್ರಿ ಅಂದೆ. ಜೈ ಕರ್ನಾಟಕ ಅನ್ನಪ್ಪ, ಜೈ ಮಹಾರಾಷ್ಟ್ರ ಅಂದ. ಅಂದಿನ ಮಾತು ಕಿರಿಕಿರಿ ಮಾಡಿ ಆಮೇಲೆ ಇದನ್ನು ಮಾಡಿ ಕೈ ಬಿಟ್ರಿ ಸರ್. ಹೋಗ್ಬೇಕು ಅಲ್ಲ, ನಿಮ್ಮ ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ ಅಂದ್ರೆ ಅದಾದ್ಮೇಲೆ ಸುಮ್ಮನೆ ಬಿಟ್ರ ನಿಮ್ಮನ್ನು? ಇಲ್ಲ ಸರ್, ಅವ್ರು ಏನೇನೋ ಮಾತಾಡ್ಕೊಂತ ನಿಂತಿರಿ. ಅವ್ರು ಏನು ಮಾತಾಡ್ತಾರೆ ಒಟ್ಟು ಅವರೆಲ್ಲ ಇದನ್ನು ಮಾಡತನ ಬಿಡಲಿಲ್ಲ ರೀ. ಫಂಕ್ಷನ್ ಮಾಡಿ ಫೋಟೋ ಹೊಡೆಯೋದು ಮಾಡತನ ಬಿಡಲಿಲ್ಲ ಸರ್. ಅಲ್ಲ, ಬಸ್ಸಿಗೆಲ್ಲ ಬರ್ದಾರ, ಹೆಂಗೆ ಬಂದರು, ಹೆಂಗೆ ದಿಢೀರ್ನ ಬಂದರು, ಏನು ಮಾಡಿದರು? ದಿಢೀರ್ನ ಬಂದು ಅವ್ರು ನಿಂತಿರಿ. ನಮಗೆ ಇಲ್ಲಿ ಫೋಟೋ ಹೊಡ್ಕೊಳಕತ್ತಿದ್ರಿ. ಅಲ್ಲಿ ಒಬ್ಬರು ಬರೆಯಕತ್ತಿದ್ರಿ ಸರ್. ಏನು ಪೇಂಟ್ ತೊಗೊಂಡೆಲ್ಲ ಬರೆಯತ್ತಿದ್ರು? ಹ್ಞೂ, ಅದು ಏನೋ ಒಂದು ಕೈಯಾಗಿ ಹಿಡ್ಕೊಂಡಿದ್ರು ಸರ್. ಅದು ಏನಂತ ಅವ್ರು ನನ್ನ ಹಿಡ್ಕೊಂಡಿದ್ರಲ್ಲ, ಹಂಗಾಗಿ ಗಾಬರಿ ಆ ಕಡೆ. ಅಲ್ಲ, ಆ ಸಂದರ್ಭ ನಿಮಗೆ ಏನು ಅನ್ನಿಸ್ತಾರೆ? ನಿಮಗೇನು ಸರ್ ಅಸಮಾಧಾನ ಆಗಿಬಿಡ್ತೀವಿ. ಏನು ಹಿಂಗ್ಯಾಕೆ ಆಗಿಬಿಡ್ತೀವಿ. ನಿಮಗೇನು ಸೇಫ್ಟಿ ಪ್ರಾಬ್ಲಮ್ ಅನ್ನಿಸ್ತು ಅಥವಾ? ಸರ್, ಏನು ಒಟ್ಟು ವಿಚಿತ್ರ ಅನಿಸ್ಬಿಡ್ತೀರಿ ನನಗೆ. ಏನಪ್ಪ ಇವರೆಲ್ಲ ಹಿಂಗೆ ಮಾಡಕತ್ತಿದ್ರು. ಯಾರು ಏನು ಕೇಳೋರಿಲ್ಲ. ಬಸ್ಸಿನಾಗ ಯಾರು ಏನು ಕೇಳಿಲ್ಲ. ನಿಮ್ಮ ಸಪೋರ್ಟಿಗೆ ಯಾರೂ ಬರಲಿಲ್ಲ ಅಲ್ಲಿ? ಅಂದರೆ ಈಗ ರಾಜ್ಯ ಬಿಟ್ಟು ರಾಜ್ಯಕ್ಕೆ ನೀವು ಕೆಲಸ ಮಾಡೋಕ್ಕೆ ಹೋಗಿರ್ತೀರಿ, ಸರ್ಕಾರಿ ನೌಕರರು. ಈ ರೀತಿ ಘಟನೆಗಳು ನಡೆಯಕತ್ರ ನಿಮಗೊಂಥರ ಭಯದ ವಾತಾವರಣ ಅಲ್ಲ ಇದು? ಅದಕ್ಕೆ ಏನು ಮನವಿ ಮಾಡ್ಕೊತೀರಿ ನೀವು? ಅದು ನೀವು